ಮಧ್ಯಪ್ರಾಚ್ಯ ಯುದ್ಧ ಬಗೆಹರಿಯದ ಆಟೋ ಎಲ್ಪಿಜಿ ಸಮಸ್ಯೆ. ಹೌದು, ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ ಏನಾಗ್ತಾ ಇದೆ ಅನ್ನೋದನ್ನ ಜಡ್ಜ್ ಮಾಡೋದೇ ಕಷ್ಟ. ಅಂತಹ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಶಾಂತಿ ಮಾತುಕತೆ ಅಂತ ನಿರ್ಧಾರ ಆಗತ್ತೆ, ಮತ್ತೊಂದು ಕಡೆ ಈ ಮಾತುಕತೆಗೆ ಬರೋದೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇದರ ನಡುವಿನಲ್ಲಿ ಅದರ ಎಫೆಕ್ಟ್ ಜಗತ್ತಿನಾದ್ಯಂತ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಗ್ಯಾಸ್ ಇಲ್ಲದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಆಟೋಗಳು ನಿಂತಿದ್ದಾವೆ. ರಾಜಧಾನಿ ಬೆಂಗಳೂರಿನಲ್ಲಿ LPG ಸಂಕಷ್ಟ ಈಗಲೂ ಮುಂದುವರೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಿಲೋಮೀಟರ್ ಗಟ್ಟಲೆ ಸಾಲಿದೆ ಆಟೋಗಳು. LPGಗೋಸ್ಕರ ಕ್ಯೂ ನಿಂತಿದ್ದಾರೆ. ಟೈಮಿಂಗ್ಸ್ ಬೇರೆ ಇದೆ. LPG ಸೇಲ್ ಟೈಮಿಂಗ್ 6:30 ರಾತ್ರಿ 10:30 ಅಂತ. ನಗರದ ಬಹುತೇಕ ಖಾಸಗಿ LPG ಗ್ಯಾಸ್ ಬಂಕ್ಗಳು ಬಂದಿದ್ದಾವೆ. ಅಲ್ಲೋ ಇಲ್ಲೋ ಒಂದು ಕಡೆ LPG ಗ್ಯಾಸ್ ಸಿಗುತ್ತೆ ಅಂತಂದರೆ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. 80% ಖಾಸಗಿ LPG ಗ್ಯಾಸ್ ಬಂಕ್ ಸ್ತಬ್ಧ. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಪ್ರತಿನಿತ್ಯವೂ ಕೂಡ ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತು ಗ್ಯಾಸ್ಗಾಗಿ ದಿನನಿತ್ಯವೂ ಕೂಡ ನಿಂತಿರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಕೋರಮಂಗಲದಲ್ಲಿರುವಂತಹ HP ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನಾವು ನೋಡ್ಬೋದು ಯಾವ ರೀತಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ ಅಂತ ಹೇಳಿ. ಅಂದರೆ ಸರಿಯಾಗಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಪ್ರೈವೇಟ್ ಆಟೋ ಗ್ಯಾಸ್ ಬಂಕ್ಗಳು ಈಗಾಗಲೇ ಎಲ್ಲವನ್ನೂ ಕೂಡ ಬಂದ್ ಮಾಡಲಾಗಿದೆ. ಬಹುತೇಕ ಆಟೋ ಗ್ಯಾಸ್ ಬಂಕ್ಗಳು ಈಗಾಗಲೇ ಬಂದ್ ಮಾಡಿರುವಂಥದ್ದು. ಕೇವಲ ಸರ್ಕಾರಿ ಸ್ವಾಮ್ಯದ ಆಟೋ ಗ್ಯಾಸ್ ಬಂಕ್ಗಳು ಮಾತ್ರ ತೆರೆದಿರುವಂಥದ್ದು. ಹಾಗಾಗಿ ಅಲ್ಲಿ ಅವರಿಗೆ ಗ್ಯಾಸ್ ಸಿಕ್ಕಿದ್ರೆ ಸಿಕ್ಕದಂಗೆ, ಇಲ್ಲ ಅಂತಂದರೆ ಅದೂ ಇಲ್ಲ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಸರ್, ಎಷ್ಟೊತ್ತಿಂದ ಗ್ಯಾಸ್ಗೋಸ್ಕರ ಕ್ಯೂ? 1 ಅವರ್ ಮೇಲಾಗಿದೆ ಮೇಡಮ್. 1 ಅವರಿಂದ ಕ್ಯೂಯಲ್ಲಿ ನಿಂತ್ಕೊಂಡು ಬರ್ತಾ ಇರೋದು. ಬಟ್ ಎಲ್ಲ ಕಡೆ ಗ್ಯಾಸ್ ಎಲ್ಲ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಇವಾಗ ಇದೇ ಥರ ಆಗಿದೆ ಅಂದರೆ ಎಲ್ಲ ಬಂಕ್ಗಳೆಲ್ಲ ಹೋಗಿ ತಳ್ತಾರೆ. ಕೆಲವು ಆಟೋಗಳಲ್ಲಿ ನಿಂತು ಹೋಗಿ ತಳ್ಕೊಂಡೇ ಬರ್ತಾ ಇದ್ದಾರೆ. ತಳ್ಳಿ 5 ಕಿಲೋಮೀಟರ್ 10 ಕಿಲೋಮೀಟರ್ ಗಾಡಿ ತಳ್ತಾ ಇದ್ದಾರೆ. ಬಟ್ ನಾವು ಕ್ಯೂಯಲ್ಲಿ ನಿಂತ್ಕೊಂಡು ಒಂದು ದಿನ ವೇಸ್ಟ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಯಾವಾಗ ಹಾಕೋದು, ದುಡಿಮೆ ಯಾವಾಗ ಮಾಡೋದು ಮೇಡಮ್? ನೋಡಿ, ಇವಾಗ ನೋಡ್ತಾ ಇದ್ದಾರೆ. ಸರ್, ಈಗ ಪ್ರೈವೇಟ್ ಬಂಕ್ಗಳಲ್ಲಿ ಆದರೂ ಸಿಗ್ತಾ ಇದೆಯಾ ಅಥವಾ ರೇಟ್ ತುಂಬ ವೇರಿಯೇಷನ್ ಇದೆಯಾ, ಹೇಗೆ? ಇಲ್ಲ, ಚೇಂಜ್ ಇದೆ ರೇಟು. ಅಂದರೆ ಈ ಪೆಟ್ರೋಲ್ ಬಂಕಲ್ಲಿ 90 ರೂಪಾಯಿ ಇದೆ. ಬೇರೆ ಬಂಕ್ಗಳಲ್ಲಿ ಒಂದು ಬಂಕಲ್ಲಿ 120 ರೂಪಾಯಿ ಇದೆ, ಒಂದು ಬಂಕಲ್ಲಿ 130 ರೂಪಾಯಿ ಇದೆ, ಇನ್ನು ಒಂದು ಬಂಕಲ್ಲಿ 150 ರೂಪಾಯಿ ಇದೆ. ಅದು ಕ್ಯೂಗಳಿರುತ್ತೆ. ಮನೆ ಬಾಡಿಗೆಗಳು ಕಟ್ಟೋಕ್ಕಾಗ್ತಾ ಇಲ್ಲ ನಮಗೆ. ಮಕ್ಕಳಿಗೆ ಸ್ಕೂಲ್ಗೆ ಕಳ್ಸೋಕ್ಕಾಗ್ತಾ ಇಲ್ಲ ನಾವು. ಸರ್, ಈಗ ಸ್ಕೂಲ್ ಕೂಡ ಶುರು ಆಗ್ತಾ ಇದೆ. ಇಷ್ಟ ಆಗ್ತಾ ಇದೆ? ತುಂಬ ಕಷ್ಟ ಆಗ್ತಿದೆ ಮೇಡಮ್. ತುಂಬ ಪ್ರಾಬ್ಲಮ್ ಆಗ್ತಿದೆ. ಎಲ್ಲಿಂದ ಬಂದಿದ್ದೀರಿ ಇಲ್ಲಿಗೆ? ಗ್ಯಾಸ್ ಇಲ್ಲಿ ಜಯನಗರದಿಂದ ಬಂದಿದ್ದೀವಿ. ಅಲ್ಲೆಲ್ಲೂ ಸಿಗ್ತಾ ಇಲ್ಲ? ಇಲ್ಲ ಮೇಡಮ್. ಹೇಳಿ, ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೇಡಮ್. ಅಲ್ಲೂ ಸಿಗ್ತಾ ಇಲ್ಲ? ಎಲ್ಲೂ ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ. ಗ್ಯಾಸ್ ಬೆಳಿಗ್ಗೆನೇ ಬಂದಿದ್ದ, 7 ಗಂಟೆಗೆ ಬಂದಿದ್ದು. ಇವಾಗ ಇಷ್ಟೊತ್ತಾದ್ರೂ ಗ್ಯಾಸ್ ಸಿಕ್ಕಿದ್ರೆ ಸಿಗ್ತಾ ಇಲ್ಲ. ಸಮಸ್ಯೆ ಆಗ್ತಿದೆ ತುಂಬ ಸಮಸ್ಯೆ. 100 ಈಗ 90 ರೂಪಾಯಿ ಕೊಟ್ಬಿಟ್ಟು ಗ್ಯಾಸ್ ಹಾಕ್ಬೇಕಂದ್ರೆ ಭಾಳ ಕಷ್ಟ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.